ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್. ಇದೇ ಡಿಸೆಂಬರ್ 31ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ. ನಿಮ್ಮ ಬಳಿ ಈಗಾಗಲೇ ಭಾರತ್ ಗ್ಯಾಸ್, HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ LPG ಗ್ಯಾಸ್ ಇರುವ ಪ್ರತಿಯೊಬ್ಬರೂ ಕೂಡ ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಬನ್ನಿ, ನಿಮ್ಮ ಬಳಿ ಈಗಾಗಲೇ LPG ಗ್ಯಾಸ್ ಇದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗೂ ಗ್ಯಾಸ್ ಕನೆಕ್ಷನ್ ಇರುವ ಗ್ರಾಹಕರು ನೀವಾಗಿದ್ದು ನಿಮ್ಮ ಬಳಿ ಇಂಡಿಯನ್ ಗ್ಯಾಸ್ ಅಥವಾ HP ಗ್ಯಾಸ್ ಅಥವಾ ಭಾರತ್ ಗ್ಯಾಸ್ ಈ ಯಾವುದೇ ಕಂಪನಿಯ ಸಿಲಿಂಡರ್ ನಿಮ್ಮ ಬಳಿ ಇದ್ದರೆ ಯಾವ ಕೆಲಸವನ್ನ ಇದೇ ಡಿಸೆಂಬರ್ 31ರ ಒಳಗಾಗಿ ಮಾಡಲೇಬೇಕು ಎನ್ನುವುದನ್ನ ಕಂಪ್ಲೀಟ್ ಆಗಿ ತಿಳಿಯಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. LPG ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಯನ್ನ ನೀಡಲಾಗುತ್ತದೆ. ಇನ್ನು ಮುಂದೆ ಈ ಸಬ್ಸಿಡಿ ಮುಂದುವರಿಯಬೇಕು ಅಂದ್ರೆ ನೀವು KYC ಮಾಡಿಸಲೇಬೇಕಾಗುತ್ತೆ. ಇಲ್ಲದಿದ್ರೆ ಸಬ್ಸಿಡಿ ಸಿಗದಂತಾಗುತ್ತದೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಹಾಗಾದ್ರೆ ಈ KYC ಮಾಡಿಸಲು ಕೊನೆಯ ದಿನಾಂಕ ಯಾವುದು ಎನ್ನುವುದನ್ನ ಮಾಹಿತಿಯನ್ನ ಇಲ್ಲಿ ತಿಳಿಯಿರಿ. ನೀವು ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗಬೇಕಾಗಿದೆ. ಅಲ್ಲಿ ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ಮೂಲಕ KYC ಮಾಡಿಸಲಾಗುತ್ತದೆ. ಇದಕ್ಕೆ ಡಿಸೆಂಬರ್ 30 ಕೊನೆಯ ದಿನವಾಗಿದೆ. KYC ಕೆಲಸವನ್ನ ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಮಾಡಬಹುದು. ಸರ್ಕಾರದ ಸೂಚನೆಯ ಮೇರೆಗೆ ಇದನ್ನ ನವೆಂಬರ್ 25ರಂದು ಪ್ರಾರಂಭಿಸಲಾಗಿದ್ದು ಇದು ಡಿಸೆಂಬರ್ 31ರವರೆಗೆ ಮುಂದುವರಿಯಲಿದೆ. ನೀವು ಗ್ಯಾಸ್ ಸಬ್ಸಿಡಿಯನ್ನ ತೆಗೆದುಕೊಳ್ಳಬೇಕಾದ್ರೆ ಡಿಸೆಂಬರ್ 31ರ ಒಳಗಾಗಿ KYC ಮಾಡಿಸಿಕೊಳ್ಳಬೇಕಾಗುತ್ತದೆ. ಸಚಿವಾಲಯದ ಸೂಚನೆಗಳಿಗೆ ಅನುಸಾರವಾಗಿ ಗ್ರಾಹಕರ KYC ಕೆಲಸ ನಡೆಯುತ್ತಿದೆ. ತಮ್ಮ ಏಜೆನ್ಸಿಗೆ ಸಂಬಂಧಿಸಿದ 15,500 ಗ್ರಾಹಕರಲ್ಲಿ ಕೇವಲ 500 ಮಂದಿ ಮಾತ್ರ ಇಲ್ಲಿಯವರೆಗೆ KYCಯನ್ನು ಮಾಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಭಾರತ ಸರ್ಕಾರದ ತೈಲ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ನಿರ್ದೇಶನದ ಪ್ರಕಾರ ಸಬ್ಸಿಡಿ ಅನಿಲ ದರದಲ್ಲಿ ಸಬ್ಸಿಡಿ ಪಡೆಯುವಂತಹ ಗ್ರಾಹಕರಿಗೆ KYC ಕಡ್ಡಾಯ ಮಾಡಲಾಗಿದೆ. BPL ಕುಟುಂಬಗಳಿಗೆ ಸಿಗುವಂತಹ LPG ಸಿಲಿಂಡರ್ನ ಬೆಲೆ. BPL ಕಾರ್ಡುದಾರರಿಗೆ ಆಗಾಗ ಸರ್ಕಾರ ಗುಡ್ ನ್ಯೂಸ್ ಕೊಡುತ್ತಾನೆ ಬಂದಿದೆ. ಹಾಗಾಗಿ ಉಜ್ವಲ ಯೋಜನೆಯ ಅಡಿಯಲ್ಲಿ LPG ಸಿಲಿಂಡರ್ನ ದರ ನೆರೆಯ ದೇಶಗಳಿಗಿಂತ ಕಡಿಮೆ ಇದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅದರಲ್ಲಿಯೂ BPL ಕುಟುಂಬಗಳಿಗೆ ನೀಡುತ್ತಿರುವ ಅಡುಗೆ ಅನಿಲ ಸಿಲಿಂಡರ್ನ ದರ ನೆರೆ ರಾಜ್ಯಗಳಿಗೆ ಅಥವಾ ನೆರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರಿ ಕಡಿಮೆ ಇದೆ ಎಂದು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ.